ನಮಸ್ಕಾರ ಆತ್ಮಿಕರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಅದೆಷ್ಟೋ ಲವ್ ಸ್ಟೋರಿಗಳನ್ನ ನೋಡಿದ್ದೇವೆ, ಅದೆಷ್ಟೋ ಪ್ರೇಮಿಗಳನ್ನ ಕಂಡಿದ್ದೇವೆ. ಪ್ರೀತಿ ಮಾಡಿದವರೆಲ್ಲ ಒಂದಾಗಲ್ಲ, ಹಾಗಂತ ಪ್ರೀತಿ ಮಾಡಿದ ಎಲ್ರೂ ದೂರ ಕೂಡ ಆಗಿಲ್ಲ. ಪವಿತ್ರ ಪ್ರೀತಿ ಸಿಗೋದಿಕ್ಕೂ ಪುಣ್ಯ ಮಾಡಿರ್ಬೇಕು. ಪ್ರೀತಿಸಿದವರೇ 100 ಕಾಲ ಖುಷಿಯಾಗಿರೋದಕ್ಕೆ ಅದೃಷ್ಟ ಮಾಡಿರ್ಬೇಕು. ಯಾಕಂದ್ರೆ ನೀವೇ ನೋಡ್ತಾ ಇದ್ದೀರಲ್ಲ, ಪ್ರೀತಿಸಿ ಮದುವೆಯಾದವರು 3 ದಿನ ಸಂಸಾರ ಮಾಡ್ತಾ ಇಲ್ಲ. ನೀನಿಲ್ಲದೆ ಜೀವನವೇ ಇಲ್ಲ, ನೀನ್ ಇಲ್ದಿದ್ರೆ ನಾನ್ ಬದುಕೋದೇ ಇಲ್ಲ ಅಂತಿದ್ದವರು ಈಗ 3 ಗಂಟು ಬಿಗಿ ಆಗೋದ್ರೊಳಗೆ ಕೋರ್ಟ್ ಮೆಟ್ಟಿಲೇರ್ತಿದ್ದಾರೆ. ಇದು ಜನಸಾಮಾನ್ಯರ ವಿಷಯದಲ್ಲಿ ಮಾತ್ರ ಅಲ್ಲ, ಸಿನಿಮಾ ರಂಗದಲ್ಲೂ ಕಾಮನ್ ಆಗ್ಬಿಟ್ಟಿದೆ. ಇತ್ತೀಚಿಗಂತೂ ಮದುವೆ ಅನ್ನೋ ಸಂಬಂಧಕ್ಕೆ ಅರ್ಥ ಇಲ್ಲದಂತಾಗಿದೆ. ಮೊನ್ನೆ ತಾನೇ ನಟಿ ಕಮ್ ಗಾಯಕಿ ಅಖಿಲಾ ಪಚುಮನ್ನು ಡಿವೋರ್ಸ್ ವಿಷಯ ದೊಡ್ಡ ಸುದ್ದಿಯಾಗಿತ್ತು. ಮದುವೆಯಾದ 3 ವರ್ಷಕ್ಕೆ ದಾಂಪತ್ಯ ಜೀವನ ಕೊನೆಗೊಳಿಸ್ತಿದ್ದಾರೆ. ಗಂಡ ಹೆಂಡತಿ ಮಧ್ಯೆ ಅದೇನಿತ್ತೋ ನಮಗ್ ಗೊತ್ತಿಲ್ಲ, ಅದ್ಯಾವ ಕಾರಣಕ್ಕೆ ದೂರ ಆಗ್ತಿದಾರೋ ಅದು ಗೊತ್ತಿಲ್ಲ. ಆದ್ರೆ ಸಂಬಂಧ ಅನ್ನೋದು ಇಷ್ಟು ಬೇಗ ಕಳ್ಚೋದಕ್ಕೆ ಶುರುವಾದ್ರೆ ಗಂಡ ಹೆಂಡತಿ ಅನ್ನೋ ಪದಕ್ಕೆ ಬೆಲೆ ಇಲ್ಲದಂತಾಗುತ್ತೆ. ಹೊಂದಾಣಿಕೆ ಇದ್ರೇನೆ ಅದೊಂದು ಬದುಕು. ಪ್ರತಿಯೊಬ್ರು ಜೀವನದಲ್ಲಿ ಸುಖ ದುಃಖ ನೋಡೇ ಇರುತ್ತಾರೆ. ಕಷ್ಟ ಕಣ್ಣೀರು ಇದ್ದೇ ಇರುತ್ತೆ. ಸೋಲು ಗೆಲುವು ಇದ್ದಾಗಲೇ ಜೀವನ. ಕಷ್ಟ ಬಂತು ಅಂತ ಪ್ರಾಣ ಕಳ್ಕೊಳ್ತೀವ? ಇಲ್ಲ ಅಲ್ವಾ? ಈ ಮದುವೆ ಅನ್ನೋ ಬಂಧ ಕೂಡ ಹಾಗೆ. ಯಾವುದೋ ಕೆಟ್ಟ ಗಳಿಗೆ ಏನೋ ಮನಸ್ತಾಪ ಆಗಿರುತ್ತೆ. ಕೂತು ಮಾತನಾಡಿದ್ರೆ ಬಗೆಹರಿಯದೆ ಇರೋ ಸಮಸ್ಯೆಗಳೇ ಇಲ್ಲ. ಆದ್ರೆ ಹೊಂದ್ಕೊಂಡು ಹೋಗೋ ಮನಸ್ಥಿತಿ ಇರಬೇಕು ಅಷ್ಟೇ. ಈ ವಿಷಯದಲ್ಲಿ ಹೆಣ್ಮಗಳೊಬ್ಳೆ ಕಾರಣ ಅಲ್ಲ. ಇದೀಗ ಅಸಲಿ ವಿಷಯಕ್ಕೆ ಬರ್ತೀವಿ. ವಿಜಯ್ ರಾಘವೇಂದ್ರ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಪತ್ನಿಗೆ ಕೊಟ್ಟ ಮಾತು ಈಡೇರಿಸೋದಕ್ಕೆ ಮುಂದಾಗಿದ್ದಾರೆ. ಅದೇನದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಆತ್ಮಿಕರೇ, ವಿಜಯ್ ರಾಘವೇಂದ್ರ ಹಾಗೂ ಸ್ಪಂದನ ಪ್ರೇಮ ಕತೆ ಹೇಳೋಕೆ ಹೋದ್ರೆ ಅದೇ ಒಂದು ಎಪಿಸೋಡ್ ಆಗುತ್ತೆ. ಅವರಿಬ್ಬರ ಪ್ರೀತಿ ಶುರುವಾಗಿದ್ದಲ್ಲಿ ಕಾಫಿ ಕಟ್ಟಿಗೆಯಲ್ಲಿ ಮೊದಲ ಬಾರಿ ನೋಡಿದವರು ಕೊನೆಗೆ ಪ್ರೇಮಿಗಳಾಗಿದ್ದ ಸ್ಪಂದನ ಅವರದ್ದು ಕರಾವಳಿ, ವಿಜಯ್ ರಾಘವೇಂದ್ರ ಅವರದ್ದು ಬೆಂಗಳೂರು. ಇಬ್ಬರ ಮಧ್ಯೆ ಪ್ರೀತಿ ಶುರುವಾಗಿದ್ ಹೇಗೆ ಅನ್ನೋದನ್ನ ಹಿಂದಿನ ವಿಡಿಯೋದಲ್ಲಿ ಎಳೆಯಾಗಿ ಹೇಳಿದ್ವಿ. ಯಾರ್ಯಾರಿಗೆ ವಿಜಯ್ ರಾಘವೇಂದ್ರ ಅವರ ಲವ್ ಸ್ಟೋರಿ ಗೊತ್ತಿಲ್ವೋ, ನಮ್ಮ ಚಾನಲ್ ನಲ್ಲೇ ಸಿನಿಮಾ ಪ್ಲೇ ಲಿಸ್ಟ್ ನಲ್ಲಿ ವಿಜಯ್ ಲವ್ ಸ್ಟೋರಿ ಇದೆ, ಮಿಸ್ ಮಾಡದೆ ಸ್ಟೋರಿ ನೋಡಿ. ಈಗ ವಿಷಯಕ್ಕೆ ಬರೋಣ. ವಿಜಯ್ ರಾಘವೇಂದ್ರ ಮತ್ತು ಸ್ಪಂದನ ಜೀವಕ್ಕಿಂತ ಹೆಚ್ಚು ಪ್ರೀತಿಸ್ತಾ ಇದ್ದವರು. ಪ್ರೀತಿ ಅಂದ್ರೆ ಹೇಗಿರುತ್ತೆ, ಪ್ರೇಮಿಗಳು ಹೇಗಿರಬೇಕು, ಮದುವೆ ಆದ್ಮೇಲೂ ಖುಷಿಯ ಬದುಕು ಹೇಗೆ ನಡೆಸಬಹುದು ಅನ್ನೋದನ್ನ ತೋರಿಸ್ಕೊಟ್ಟ ಜೋಡಿ ಇದು. ಸಿನಿಮಾ ರಂಗದಲ್ಲಿ ಒಂದೊಳ್ಳೆ ಜೋಡಿ ಬಗ್ಗೆ ಹೇಳಿ ಅಂದ್ರೆ ಹಿಂದೆ ಮುಂದೆ ಯೋಚನೆ ಮಾಡದೆ ಇವರ ಬಗ್ಗೆ ಹೇಳಬಹುದು. ಯಾಕಂದ್ರೆ ಬದುಕಿದ್ದಾಗ ಎಲ್ರೂ ಪ್ರೀತಿ ಮಾಡ್ತಾರೆ, ಸತ್ತ ಮೇಲೂ ಅಷ್ಟೇ ಪ್ರೀತಿ ಮಾಡೋದು ಇದೆಯಲ್ಲ, ಅದು ತುಂಬಾ ಕಷ್ಟ. ಯಾಕಂದ್ರೆ ಸಾವಿನ ದುಃಖ 3 ದಿನದ ದುಃಖ ಅಂತಾರೆ. ಮರುವು ಅನ್ನೋದು ಮನುಷ್ಯನಿಗೆ ಭಗವಂತ ಕೊಟ್ಟ ದೊಡ್ಡ ಸಾಧನ ಹೌದು, ದೊಡ್ಡ ಶತ್ರು ಕೂಡ ಹೌದು. ಮರುವು ಅನ್ನೋದು ಒಮ್ಮೊಮ್ಮೆ ಎಷ್ಟೋ ಕಷ್ಟಗಳನ್ನ ತಂದೊಡ್ಡಿದೆ. ಆದ್ರೆ ಸಾವು ಅನ್ನೋ ವಿಷಯದಲ್ಲಿ ಮರುವು ಅನ್ನೋದೇ ದೊಡ್ಡ ಮದ್ದು. ಯಾಕಂದ್ರೆ ಎಷ್ಟೇ ಹತ್ತಿರದವರಾದ್ರೂ ಸರಿ, ಎಷ್ಟೇ ಆತ್ಮೀಯರಾದ್ರೂ ಸರಿ, ಬಿಟ್ಟಿರೋದಕ್ಕೆ ಆಗೋದೇ ಇಲ್ಲ ಅನ್ನೋದಾದ್ರೂ ಸರಿ, ಸತ್ತ ಕೆಲವೇ ದಿನಗಳಲ್ಲಿ ಎಲ್ಲವೂ ಮರೆಯೋದಕ್ಕೆ ಶುರುವಾಗುತ್ತೆ. ನಾವು ಮರೆಯಲ್ಲ ಅಂದ್ರೂ ಕಾಲ ಮರೆಸೋದಕ್ಕೆ ಶುರುವಾಗುತ್ತೆ. ನಿಧಾನಕ್ಕೆ ಸಹಜ ಸ್ಥಿತಿಗೆ ಮರಳೋದಕ್ಕೆ ಶುರು ಮಾಡ್ತೀವಿ. ವಿಜಯ್ ರಾಘವೇಂದ್ರ ಪಾಲಿಗೆ ಸ್ಪಂದನ ಇಲ್ಲ ಅನ್ನೋದು ಗೊತ್ತಾಗಿ ಹೋಗಿದೆ. ವಿಜಯ್ಗೆ ಪತ್ನಿ ವಿಷಯದಲ್ಲಿ ಮೊದಲಿದ್ದಷ್ಟು ದುಃಖ ಇಲ್ಲದೆ ಇರಬಹುದು, ಆದ್ರೆ ಪ್ರೀತಿ ಕಮ್ಮಿಯಾಗಿಲ್ಲ. ಸ್ಪಂದನಾರನ್ನ ಮರೆಯೋದು ಅಂದ್ರೆ ವಿಜಯ್ಗೆ ಅದು ಕೊನೆ ಕ್ಷಣ ಅನ್ಕೊಂಡು ಬದುಕ್ತಿರೋರು ಇವರು. ಆತ್ಮೀಯರೇ, ನಮ್ಮ ಸ್ಟೋರಿ ತಮ್ಲೈನ್ ನೋಡಿ ತುಂಬಾ ಜನ ಅನ್ಕೊಂಡಿರಬಹುದು, ವಿಜಯ್ ರಾಘವೇಂದ್ರ ಮತ್ತೊಂದು ಮದುವೆಗೇನಾದ್ರೂ ಮುಂದಾದ್ರ ಅಂತ. ಖಂಡಿತವಾಗಿಯೂ ಅಲ್ಲ. ವಿಜಯ್ ರಾಘವೇಂದ್ರ ಬಾಳಲ್ಲಿ ಈಗ ಹೊಸ ಸುದ್ದಿ ಏನಾದ್ರೂ ಬರಬೇಕು ಅಂದ್ರೆ ಅದು ಮಗನ ವಿಷಯದಲ್ಲಿ ಮಾತ್ರ. ಮದುವೆ ಅನ್ನೋದು ಮುಗಿದೋದ ಚಾಪ್ಟರ್. ಸ್ಪಂದನ ಬದುಕಿದ್ದಾಗಲೂ ಪತ್ನಿಯೇ, ಇಲ್ಲದಿದ್ದಾಗಲೂ ಪತ್ನಿಯೇ. ವಿಜಯ್ ಪಾಲಿಗೆ ಸ್ಪಂದನ ಅವರ ಜಾಗವನ್ನ ಇನ್ಯಾರಿಂದಲೂ ತುಂಬೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಹೇಳಿದ್ದು ಇವರಂತ ಅದ್ಭುತ ಜೋಡಿ ಮತ್ತೊಂದಿಲ್ಲ ಅಂತ. ಆತ್ಮಿಕರೇ, ವಿಜಯ್ ರಾಘವೇಂದ್ರ ಮಗ ಶೌರ್ಯ ಈಗ ಕನ್ನಡ ಸಿನಿಮಾ ರಂಗಕ್ಕೆ ಕಾಲಿಡೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಇದೊಂದು ಫೋಟೋ ಸಾಕು ಶೌರ್ಯನ ಮುಂದಿನ ಪಯಣ ಹೇಗಿರುತ್ತೆ ಅನ್ನೋದನ್ನ ಹೇಳೋದಿಕ್ಕೆ. ಸ್ಪಂದನಾಗೆ ತಮ್ಮ ಮಗನನ್ನ ದೊಡ್ಡ ಹೀರೋ ಮಾಡಬೇಕು ಅನ್ನೋದು ದೊಡ್ಡ ಕನಸಾಗಿತ್ತು. ಹೀಗಾಗಿ ಹಿರಿಯ ನಟ ಮತ್ತು ನಿರ್ದೇಶಕ, ರಂಗಭೂಮಿ ಕಲಾವಿದರಾದ TS ನಾಗಾಭರಣ ಬಳಿ ಕಲಾ ಅಧ್ಯಯನಕ್ಕೆ ಬಿಟ್ಟಿದ್ರು. ಪ್ರತಿದಿನವೂ ತಮ್ಮ ಮಗನನ್ನ ತಾವೇ ಕರ್ಕೊಂಡು ಹೋಗೋದು, ತಾವೇ ಕರ್ಕೊಂಡು ಬರೋದು ಮಾಡ್ತಾ ಇದ್ರು. ಆದ್ರೆ ಸ್ಪಂದನ ಸಾವನ್ನಪ್ಪಿದ ಬಳಿಕ ಆ ಕೆಲಸವನ್ನ ವಿಜಯ್ ರಾಘವೇಂದ್ರ ಶುರು ಮಾಡಿದ್ದಾರೆ. ಹೇಗಾದ್ರೂ ಸರಿ ಪತ್ನಿ ಕನಸನ್ನ ಈಡೇರಿಸಲೇಬೇಕು ಅಂತ ವಿಜಯ್ ಪಣ ತೊಟ್ಟಿದ್ದಾರೆ. ಆತ್ಮೀಯರೇ, ಸಿನಿಮಾ ರಂಗ ಅಂದ್ರೆ ಬರೀ ನಟನೆ ಕಲಿತ್ರೆ ಸಾಲಲ್ಲ. ಹೀರೋ ಅಂದ್ರೆ ಡಯಲಾಗ್ ಹೊಡೆಯೋದಕ್ಕೆ ಬಂದಷ್ಟೇ ಸಾಲಲ್ಲ, ಫಿಟ್ನೆಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್.
ನೋಡೋದಕ್ಕೆ ಆ ಕದರ್ ಇರಬೇಕು. ಹೀಗಾಗಿ ತಮ್ಮ ಮಗನನ್ನ ಈಗಲೇ ಹುರಿಯಾಳಾಗಿ ಮಾಡಿದ್ದಾರೆ. ಶೌರ್ಯನಿಗೆ ಏನಿಲ್ಲ ಅಂದ್ರೂ 14ರಿಂದ 15 ವರ್ಷ ಇರಬಹುದು ಅಷ್ಟೇ. ಈಗಲೇ ಇಂಥ ಮೈಕಟ್ಟು ಅಂದ್ರೆ ಊಹಿಸಿಕೊಳ್ಳೋದು ಕಷ್ಟ. ಇದೆಲ್ಲವೂ ಮಗನ ಸಿನಿಮಾ ರಂಗಕ್ಕಾಗಿ. ಮಗನನ್ನ ಅದ್ಧೂರಿಯಾಗಿ ಲಾಂಚ್ ಮಾಡಬೇಕು. ತಡವಾಗಿ ಬಂದ್ರೂ ಪರವಾಗಿಲ್ಲ, ಅದ್ಧೂರಿಯಾಗಿ ಬರಬೇಕು ಅನ್ನೋದು ವಿಜಯ್ ಕನಸು. ಮಗನಿಗೆ ಇನ್ನೂ ತುಂಬಾ ಟೈಮ್ ಇದೆ. ಹಾಗಂತ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡಿದ್ರೆ ಪ್ರಯೋಜನ ಇಲ್ಲ. ಇದೇ ಕಾರಣಕ್ಕೆ ಮಗನನ್ನ ಇಷ್ಟೊಂದು ತಯಾರಿ ಮಾಡ್ತಿರೋದು. ಮಗನನ್ನ ಹೀರೋ ಮಾಡ್ಬೇಕು ಅಂತ ಓದಿನಲ್ಲೇನು ಹಿಂದೆ ಬೀಳಿಸ್ಲಿಲ್ಲ. ಮಗನ ಎಕ್ಸಾಮ್ ಟೈಮ್ ನಲ್ಲಿ ತಾವು ನಿದ್ದೆಗೆಟ್ಟು ಮಗನಿಗಾಗಿ ಇಡೀ ರಾತ್ರಿ ಎಚ್ಚರ ಇರ್ತಾ ಇತ್ತು. ಅಭಿನಯ ಅನ್ನೋದು ವಿಜಯ್ ಅವರ ಕುಟುಂಬದಲ್ಲೇ ರಕ್ತಗತವಾಗಿ ಬಂದಿದೆ. ಅಣ್ಣ ಅವರ ನಂಟಿನ ಕುಟುಂಬ ಬೇರೆ. ಹೀಗಾಗಿ ವಿಜಯ್ ಮಗ ಮುಂದೆ ಸಿನಿಮಾ ರಂಗದಲ್ಲಿ ವಿಜೃಂಭಿಸಲಿ. ಸ್ಪಂದನ ಕನಸು ನನಸಾಗಲಿ. ಸ್ವರ್ಗದಲ್ಲಿರೋ ಸ್ಪಂದನ ಆತ್ಮಕ್ಕೂ ಖುಷಿ ಸಿಗುವಂತಾಗಲಿ ಅನ್ನೋದೇ ನಮ್ಮ ಆಶಯ. ಆತ್ಮಿಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.